ಯಾವಲ್ಲಿ ಒಂದು ಕೇಳ ಸುಮ್ಮನೆ. ಏನಿದೆ ಗ್ರಹಚಾರವೋ ಏನಿದೆ ವನವಾಸವೋ, ಏನ ಮಾಡಿದೆನೆಂದು ಈ ಗತಿ ನನಗೆ ತಂದೆಯೋ ಪಶುಪತಿ. ಯಾಕ್ಲೆ ಏಟೆ ಒಂದೇ ಕಣ್ಣಲ್ಲಿ ಅಳ್ತಾ ಇದೆಯಾ? ಇನ್ನೇನ್ರಿ ಸಾವ್ಕಾರ್ರೆ, ಯಾವುದೋ ಒಂದು ಒಳ್ಳೆ ಮಾಂಸದ ಊಟ ಇತ್ತು ಕಣ್ರಿ, ಮಿಸ್ ಆಗೋಯ್ತು. ಮಾಂಸದ ಊಟ ಅಂತ ಅಂದರೆ ಯಾವುದೋ ಸರಿಯಾದ ಸಾಹೇಬ್ರು ಮದುವೆನೇ ಇರ್ಬೇಕು ಹೇಳು. ಕರೆಕ್ಟಾಗಿ ಹೇಳಿದ್ರಿ ನೋಡ್ರಿ, ಇಂಥವೆಲ್ಲ ನಿಮ್ಮಂಥವ್ರ ತಲೆಗೆ ಹೊಳೆಯಕ್ಕೆ ಸಾಧ್ಯ? ಹ್ಞೂ ಕಣ್ಲ, ಈ ನಮ್ಮ ಗೌಡ್ರು ಮಾಂಸದ ಊಟ ಅಂತ ಅಂದರೆ ಅದು ಒಂಥರ ಆರ್ಡಿನರಿನೇ. ಈ ಸಖತ್ತು ಅಂತ ಅಂದರೆ ಥರಾವರಿ ಮಾಂಸದ ಊಟ ಹಾಕೋದು ಈ ನಮ್ಮ ಮುಲ್ಲಾ ಸಾಬ್ರುಗಳೇ. ಹಂಗಾಗಿ ಗೇಷಿ ಮಾಡಿಬಿಟ್ಟೆ ಅಷ್ಟೇ. ಅದು ಸರಿ, ಯಾಕೆ ನಿಂತೋಯ್ತಪ್ಪ ನಿನ್ನ ಮಾಂಸದ ಊಟದ ಪೊರ? ಅಯ್ಯೋ, ಅವ್ರ ಮೂತಿಗೆ ಸ್ವಾಟೆತಿವ್ಯಾ, ಈ ಯುದ್ಧ ಶುರು ಮಾಡ್ಕೊಂಬಿಟ್ಟು ಒಳ್ಳೆ ತಕರಾರು ತಂದಿಟ್ಬಿಟ್ರು ಕಣ್ರಿ ನಮಗೆ. ಲೇ, ಮದುವೆಗೂ ಈ ಯುದ್ಧಕ್ಕೂ ಏನಿಲ್ಲ ಸಂಬಂಧ? ಅಲ್ಲೇ ಕಣ್ರಿ ಇರೋದು ಸಂಬಂಧ. ಏನು ಅಂತಂದರೆ ಅಲ್ಲಿಂದ ಡ್ರೈ ಫ್ರೂಟ್ಗಳು ಬರೋದು ನಿಂತೋಗ್ಬಿಟ್ಟಿದೆಯಂತೆ. ಡ್ರೈ ಫ್ರೂಟ್ಗಳಿಲ್ಲ ಅಂತ ಹೇಳಿ ಇಲ್ಲಿ ಮದುವೆನ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಲೇ, ಡ್ರೈ ಫ್ರೂಟ್ ಬಂದರೆ ಮದುವೆ, ಇಲ್ದಿದ್ರೆ ಇಲ್ಲ ಅನ್ನೋದು ಯಾವ ಲಾಜಿಕ್ ಅಲ್ಲ? ಗೊತ್ತಿಲ್ವೇನ್ರಿ, ಮದುವೆನಲ್ಲಿ ಸಾಹೇಬ್ರುಗಳು ಡ್ರೈ ಫ್ರೂಟ್ ಇಲ್ಲ ಅಂತ ಅಂದರೆ ಒಂದು ಹೆಜ್ಜೆ ಎತ್ತಿ ಮುಂದಕ್ಕೆ ಇಡೋದಿಲ್ಲ. ಗೊತ್ತು ಬಿಡು, ಎತ್ತಿ ಇಡೋಕ್ಕಿಲ್ಲ, ಒಂದು ಹೆಜ್ಜೆನೂ ಮುಂದಕ್ಕೆ ಅನ್ನೋದು. ನೋಡ್ಲ, ಡ್ರೈ ಫ್ರೂಟ್ನ ತಾಕತ್ಕಿ ದವಾ ಅಂತಾರೆ. ಈ ತಾಕತ್ಕಿ ದವಾ ದುಬಾರಿ ಆಗಿರೋದು ಯುದ್ಧದಿಂದ ಅನ್ನೋದು ಎಲ್ಲರಿಗೂ ಗೊತ್ತೇ ಆಗದೆ. ಮೊದಲು ಗ್ಯಾಸ್ ರೇಟ್ ಜಾಸ್ತಿ ಆಯಿತು, ಈಗ ಗ್ಯಾಸೇ ಬುತ್ತಾ ಇಲ್ಲ. ಇನ್ನು ಬಟ್ಟೆ ತಗೊಳ್ಳೋಕೆ ಹೋದರೆ ಇಂಪಾರ್ಟೆಂಟ್ ಬಟ್ಟೆಗಳು ಬರೋಕ್ಕಿಲ್ಲ ಅಂತವ್ರೆ. ಕೊನೆಗೆ ಈ ಡ್ರೈ ಫ್ರೂಟ್ಸ್ಗೂ ಹೊಡೆದು ಬಿಡ್ತಲ್ಲೋ ಏಟು. ಹೆಂಗ್ಲ ಈಗ ನಮ್ಮ ಮುಲ್ಲಾ ಸಾಬ್ರುಗಳ ಕತೆ? ಅದೇ ಕಣ್ರಿ ಬೇಜಾರು. ಪಾಪ ನಮ್ಮ ಮುಲ್ಲಾ ಒಬ್ಬ ಮದುವೆ ಆಗಿ ವಿದೇಶಕ್ಕೆ ಪಾಪ ಹೆಂಡ್ತಿನ ಕರ್ಕೊಂಡು ಹೋಗ್ಬೇಕು ಅಂತಿದ್ದ. ಇಲ್ಲಿ ಮದುವೆನೂ ಇಲ್ಲ, ಅಲ್ಲಿ ವಿದೇಶಿ ಪ್ರವಾಸನೂ ಇಲ್ಲ. ಆಯ್ತು ಬಿಡ್ಲ, ವಿದೇಶಕ್ಕೆ ಹೋಗೇ ಮಾಡ್ಕೊಂಬೇಕಾ ಮದುವೆನ? ಇಲ್ಲೇ ಮಾಡ್ಕೊಂಡು ಯಾವ್ದನ್ನ ಪದೇ ಸಂಧಿ ಹೋದ್ರೆ ಆಯ್ತಪ್ಪ ಪಿರುತಿ ಮಾಡೋಕ್ಕೆ. ಅದು ಯಾವ ದೊಡ್ಡ ವಿಷಯ ತೆಗಿಲ್ಲ. ಥೋ ನಿಮ್ಮ ಹತ್ರ ಹೋಗಿ ಹೇಳಿದ್ನಲ್ಲ ಇಂಥ ವಿಚಾರಗಳನ್ನೆಲ್ಲ. ಅದು ಸರಿ, ನಿನ್ನೆ ನಿಮ್ಮ ಮಗಳು ತಲೆ ಸುತ್ತಿ ಬಿದ್ಲಂತಲ್ಲ, ಯಾಕೆ? ನನ್ನ ಮಗಳು PUC ಪರೀಕ್ಷೆ ಬರೆದಿದ್ಲು ಗಂಡ್ಲ, ರಿಸಲ್ಟ್ ನೋಡುವ ಅಂತ. ಅವಳು ಕಂಪ್ಯೂಟರ್ನಾಗೆ ಈ ನಮ್ಮ PUC ಅವ್ರದ್ದು ವೆಬ್ಸೈಟ್ ಓಪನ್ ಮಾಡಿದ್ಲು. ಅಲ್ಲಿ ಅವಳ ಹೆಸರಿನ ಮುಂದೆ 683 ಅಂಕ ಬಂದ್ಬಿಟ್ಟಿತ್ತು. 600ಕ್ಕೆ ಅಬಾ ಅಂತ ಕಿರ್ಚ್ಕೊಂಡು ಅಲ್ಲೇ ಬಿದ್ದೋದ್ಲು ಗಂಡ್ಲ, ಬಿದ್ದೋದ್ಲು. ಅಲ್ಲ, ಖುಷಿ ಪಡೋ ವಿಚಾರಕ್ಕೆ ಯಾಕ್ರಿ ಬಿದ್ರು ಅವ್ರ ಕೆಳಕ್ಕೆ? ಅಡ್ಬಿಟ್ಟು ನನ್ನ ಮಗನೇ, ಅಲ್ಲ ಕಣು, 600ಕ್ಕೆ 683 ಪಾಯಿಂಟ್ಗಳು ಅಂದರೆ ಅಂಕಗಳು ಹೆಂಗ್ಲ ಕೊಡ್ತಾರೆ? ಅದು ಯಾವ ನನ್ನ ಮಗ ಹಾಕಿದ್ನೋ ಆ ಅಂಕಗಳನ್ನ ಸಿಕ್ಕಿದ್ರೆ ಅವನು ಸ್ವಾಟೆ ಮುರಿದು ಕೈ ಕೊಟ್ಬಿಡ್ತೀನಿ ಕಣ್ಣ. ಅದೇನ್ರಿ, ಅದು ಹೆಂಗಾಗಿದೆ ಅಂತಂದರೆ ಲಾಕರ್ನಲ್ಲಿ ಕರೆಕ್ಟಾಗೇ ಇದೆಯಂತೆ ರಿಸಲ್ಟು. ಈ ವೆಬ್ಸೈಟಲ್ಲಿ ಹಾಕೋವಾಗ ಪಾಪ ಯಾವನೋ ರಾತ್ರಿ ನಿದ್ದೆ ಮಾಡದೆ ಎದ್ದು ಬಂದು ಈ ಥರ ಅಡ್ವರ್ಟ್ ಮಾಡಿಬಿಟ್ಟಿದ್ದಾನೆ ನೋಡಿ. ಅದು ಯಾವ ನನ್ನ ಮಗ ಎಡವಟ್ಟು ಮಾಡಿದ್ನೋ ಏನೋ, ನನ್ನ ಮಗಳು ತಲೆ ತಿರುಗಿ ಬಿದ್ದಿದ್ದು ನೋಡಿ ಕೈ ಕಾಲು ಆಡ್ದಂಗೆ ಆಗೋಯ್ತು ಕಣೋ ನನಗೆ. ಯಾಟೆ ಹೌದೌದು, ಕೈ ಕಾಲು ಆಡೋದಿಲ್ಲ ಬಿಡಿ, ನಿಮಗೆ ನಾವು ಭಾಳ ಸಲ ನೋಡಿದ್ದೀವಿ. ಏನೋ ಕ್ವಾಂಕ ಮಾತಾಡ್ತಾ ಇದೀಯಾ? ಕ್ವಾಂಕಲ್ಲ ಕಣ್ರಿ, ಮಕ್ಕಳು ಕೆಳಗೆ ಬಿದ್ದಾಗ ಕೈ ಕಾಲು ಆಡದೆ ಇರೋದು ಸಾಮಾನ್ಯ ಅಲ್ವಾ? ಅದನ್ನೇ ಆ ರೀತಿ ಹೇಳಿದೆ ಅಷ್ಟೇ. ಇನ್ನು ಅಂಕಪಟ್ಟಿನ ಅಪ್ಡೇಟ್ ಮಾಡಿದ್ ನನ್ನ ಮಗನ್ನ ಹುಡುಕೊಂಡು ಓಡಾಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಕೊನೆಗೆ ಹೋಗಿ PUC ಬೋರ್ಡ್ನವ್ರ ಹತ್ರ, ಸ್ವಾಮಿ ನೀವು ಅಂಕ ಹೆಚ್ಚಿಗೆ ಕೊಡ್ದಿದ್ರು ಪರವಾಗಿಲ್ಲ, ನನ್ನ ಮಗಳು ಪಾಸ್ ಆಗ್ಯಾವಳ ಓಸಿ ನೋಡಿ ಹೇಳಿ ಅಂತ ಅಂದೆ. ಅವರು ನೋಡಿ, ಇಲ್ಲರಿ ಸಾಹೇಬ್ರೆ, ನಿಮ್ಮ ಮಗಳು ಪಾಸ್ ಆಗಿದ್ದಾಳೆ, ಅಲ್ಲಿ ಅಂಕ ಅಪ್ಡೇಟ್ ಮಾಡೋದು ಎಡವಟ್ಟಾಗಿದೆ, ತಗೊಳ್ರಿ ಅಂತ ಮಾರ್ಕ್ಸ್ ಕಾರ್ಡ್ ಕೊಟ್ಟು ಕಣ್ಣ. ನೆಮ್ಮದಿಯಾಗಿ ಮನೆಗೆ ಬಂದು ಆಮ್ಯಾಗ ನಿದ್ದೆ ಮಾಡಿದೆ ನೋಡು. ಅಂದಂಗೆ ನೀವು ಈ ತಾಕತ್ಕಿ ದವಾ ತಗೊಂಡು ಅದೇನೇನೋ ಮಾಡಿಸ್ಕೊಂಡು ಕುಡಿತಿದ್ರಲ್ಲ, ಅದ್ರ ಕತೆ ಏನಾಯ್ತು ಈಗ? ಡ್ರೈ ಫ್ರೂಟ್ ಬರದೇ ಇರೋ ವಿಚಾರ ನಿಮ್ಗೇನು ಬಿಸಿ ತಟ್ಟಿಲ್ವೇ? ನಮ್ಮದು ಸಾನೆ ಸಾದಾ ಸೀದಾ ಕಣ್ಣ. ಬಾದಾಮಿ ಸಿಕ್ಕಿದ್ರೆ ಬಾದಾಮಿ ಸೇಕು, ದ್ರಾಕ್ಷಿ ಸಿಕ್ಕಿದ್ರೆ ದ್ರಾಕ್ಷಿ ಸೇಕು, ಪಿಸ್ತಾ ಸಿಕ್ಕಿದ್ರೆ ಪಿಸ್ತಾ ಸೇಕು. ಈಗ ಯಾವುದೂ ಸಿಗದೇ ಇರೋದ್ರಿಂದ ಸದ್ಯಕ್ಕೆ ಕಳ್ಳೆ ಬೀಜದಲ್ಲೇ ಓಡಿಸ್ತಾ ಇದ್ದೀನಿ ಗಾಡಿನ. ಇಂಥವೆಲ್ಲ ಕೇಳಿ ನನಗೆ ಮುಜುಗರ ಮಾಡಬೇಡ ಕಣ್ಣ. ಕಳ್ಳೆ ಬೀಜ ತರಕ್ಕೆ ಹೋಗ್ಬೇಕು ಯಶವಂತಪುರ ಮಾರ್ಕೆಟ್ಗೆ, ಬರ್ತೀನಿ. ಶಿವನೇ ಚನ್ನಬಸವ. ಯಾವಲ್ಲಿ ಒಂದು ಕೇಳ ಸುಮ್ಮನೆ.